ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೀಚ್ಗೆ ಹೋಗುವಂತ ಪ್ಲಾನ್ ಮಾಡ್ಕೊಂಡು ಬಂದಾಗ ಸೀದಾ ಊಟಕ್ಕೆ ಹೋಗೋದು ಫಸ್ಟ್. ಸೊ ಗೈಸ್, ಇವಾಗ ಊಟ ಅಂತೂ ಆಯಿತು. ಬೀಚು 7 ಕಿಲೋಮೀಟರ್ ಆಗ್ತದೆ. ಬರೀ 7 ಕಿಲೋಮೀಟರ್ ಅಂತ ಇಲ್ಲಿಂದ ಬೀಚ್. ನಿಮಗೆ ತೋರಿಸ್ತೇವೆ ಹೇಗಿದೆ ಅಂತ. ಇವಾಗ ನಾವು ಹೋಗ್ತಾ ಇರೋ ಯಾವ ಬೀಚ್ ಅಂತ ಹೇಳಿದ್ರೆ ಮಲ್ಪೆ. ಆ ಹುಡುಗಿ ನಿನ್ನೆ ಕಾಣ್ತಿತ್ತು ಒಂದು ನೋಡಿ guys, ಇವಾಗ ಮಧ್ಯಾಹ್ನ 2 ಗಂಟೆ ನಾವು ಹೋಗ್ತಾ ಇರೋ ಟೈಮ್. ಜಸ್ಟ್ ಊಟ ಮಾಡ್ಕೊಂಡು ಹೋಗ್ತಿದ್ದಾಗ ಈ ಬಿಸಿಲಲ್ಲಿ ಸೀದಾ ನೀರಿಗೆ ಹೋಗಿ ಹಾರಿದ್ರೆ ಹೋಗಿ ಬೀಳುವುದೇ ನೀರಲ್ಲಿ. ರಜೆ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ನಾವು ಬೀಚ್ ಕಡೆ ಹೋಗುದೇ. ಅವರು ಸುಗ್ಗಿ ಮಾಡ್ತಾರೆ. ಸೂರ್ಯ ನೆತ್ತಿ ಮೇಲೆ ಸುಡ್ತಾ ಇದ್ದಾನೆ. ಸೊ ಏನಂದರೆ ಇವತ್ತು ಕಾರ್ಮಿಕರ ದಿನಾಚರಣೆ, ಅದಕ್ಕೆ ನಮಗೆ ಡ್ಯೂಟಿಗೆಲ್ಲ ರಜೆ ಇದೆ. ನಾನು ನಮ್ಮ ಬಾವ ರೂಮಲ್ಲಿ ಎಂತ ಮಾಡೋದು, ಒಂದು ರೌಂಡ್ ಬೀಚ್ ಏನಾದ್ರು ತಿರ್ಗಾಡ್ಕೊಂಡು ಹೋಗೋದು. ಟೈಮ್ ಇದೆಯಲ್ಲ ತುಂಬ, ಅದಕ್ಕೆ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ. ಮಲ್ಪೆ ಬೀಚ್ ನೋಡಿದ್ದೆ ನೀನು? ಇಲ್ಲ, ನಾನಂತೂ ಮಲ್ಪೆ ಬೀಚ್ ನೋಡಿಲ್ಲ. ನಮ್ಮ ಬಾವಂತೂ ತುಂಬ ಸಲ ಹೋಗಿದ್ದಾನೆ. ನೋಡುವ ಬೀಚ್ ಹೇಗಿದೆ ಅಂತ. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ನೋಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾವು ಕೂಡ ಮನೆಯಲ್ಲಿದ್ದಾಗ ಕ್ರಿಕೆಟ್ ಆಡೋದಾಗಿತ್ತು. ಸೊ ಬಿಸಿಲಿ ಎಂತ ಮಾಡೋಕ್ಕೂ ಆಗೋದಿಲ್ಲ. ಆಡೋದು ಆಡಲಿ, ಬಂದು ರೆಸ್ಟ್ ಮಾಡಿದ್ರೆ ಸಾಕಾಯ್ತದೆ. ಇಲ್ಲಿ ನೋಡಿ ಹಳ್ಳ ಎಲ್ಲ ಇದೆ. ಇಲ್ಲಿ ದೊಡ್ಡ ಮೀನು ಮಾರ್ಕೆಟ್ ಇದೆಯಂತೆ. ನೋಡುವ ಟೈಮ್ ಇದೆ, ಅದನ್ನು ತೋರಿಸ್ತೀನಿ. ನಾವು ಶಾರ್ಟ್ ಕಟಾಗಿ ಹೋಗ್ತಾ ಇದ್ದೀವಿ ಇವಾಗ. ಶಾರ್ಟ್ ಕಟ್ ಆ್ಯಂಡ್ ರೋಡ್ ಚೆನ್ನಾಗಿರೋದು, ದೇವಸ್ಥಾನ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಭಗವತಿ ಮಾರಿಕಾಂಬಾ ಸನ್ನಿಧಿ ದೇವಸ್ಥಾನ. ಒಂಥರ ಕೂಲ್ ವಾತಾವರಣ ಇದೆ, ಪೀಸ್ಫುಲ್ ಆಗಿದೆ. ಅಡಿಕೆ ಗಿಡ ನೋಡಿ ಇಲ್ಲಿ. ಅಡಿಕೆ ಗಿಡ ಎಲ್ಲ ತುಂಬಾ ರೇರ್ ಇಲ್ಲಿ ಸಿಗೋದು. ಏನಿದ್ರು ತೆಂಗಿನ ಮರ ಒಂದೇ. ಇವಾಗ ಅಲ್ಲಿ ಮಲ್ಪೆ ಬೀಚಲ್ಲಿ ರೋಡ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಶಾರ್ಟ್ ಕಟ್ ಬಂದ್ವಿ. ಇದು ಚೆನ್ನಾಗಿದೆ, ಈ ರೋಡು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. 2 ವೀಲರ್ಸ್ ಎಲ್ಲ ಆರಾಮ್ ಹೋಗ್ಬೋದು. ಸ್ವಲ್ಪ ಲೇನ್ ಹತ್ರ ಬಂದಿದ್ದೀವಿ ಇವಾಗ. ನೋಡಿ ಮಾಡಿಫಿಕೇಶನ್ ಜೀಪ್ ನೋಡಿ, ವಾವ್. ಲೆಫ್ಟಲ್ಲಿ ಹೋದ್ರೆ ಸಿ ವಾಕು ನೋಡ್ಬೋದು ನೀವು. ಲೆಫ್ಟಲ್ಲಿ ಹೋದ್ರು ನೋಡ್ಬೋದು, ಹೀಗೆ ಹೋಗಿ ಬೀಚ್ ಹೋಗಿ ಆಚೆಯಿಂದ ಬಂದರೂ ನೋಡ್ಬೋದು. ಸೀದಾ ಫಸ್ಟಲ್ಲಿ ನಾವು ಬೀಚ್ಗೆ ಹೋಗ್ತೀವಿ, ಸಿ ವಾಕ್ ಆಮೇಲೆ ನೋಡುವ. ಮಲ್ಪೆ ರೋಡ್ ಎಂಟರ್ ಆಗಾಯ್ತು. ಇಷ್ಟು ನೋಡ್ತಿರ್ಬೋದು ನೀವು. ಮಲ್ಪೆ ಬೀಚ್ 400 ಮೀಟರ್ ಅಷ್ಟೇ ಇರೋದು. ಬಲರಾಮ್ ವೃತ್ತ ನೋಡಿ. ಬಲರಾಮ್ ಸರ್ಕಲಿಂದ ಲೆಫ್ಟ್ ಸೈಡಲ್ಲಿ ಬಂದಿವಿ ನಾವು. ಕಾಣ್ತಾ ಇದೆ ನಿಮಗೆ ಮಲ್ಪೆ ಬೀಚ್ಗೆ ಸ್ವಾಗತ. ಟಿಕೆಟ್ ಪ್ರೈಸ್ ಏನಿಲ್ಲ ಅಂತ ನೋಡಿ. ಜನ ನೋಡಿ ಎಷ್ಟೆಲ್ಲ ಜನ ಸೇರಿದ್ದಾರೆ ಅಂತ. ಅಂಗಡಿನೂ ತುಂಬ ಬಿದ್ದಿದೆ ಇಲ್ಲಿ ನೋಡಿ. ಬಟ್ಟೆ ಅಂಗಡಿ ಇದೆ, ಸೋಡಾ ಅಂಗಡಿ ದಾರಿ ಇದೆ, ಲೈಮ್ ಸೋಡಾ, ಟಕೀಲಾ ಸೋಡಾ ಕೂಡ ಇದೆ, ಟ್ಯಾಟೋ ಶಾಪ್ ಇದೆ. ಸೊ ಬಟ್ಟೆ ಅಂಗಡಿ ಅಂತೂ ರಾಶಿ ಇದೆ ಇಲ್ಲಿ ನೋಡಿ. ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮ್ಗೆ ಬಟ್ಟೆ ಬೇಕು ಅಂದರೆ ತಗೋಬೋದು. ನಾವಿವಾಗ ಮಲ್ಪೆ ಬೀಚ್ಗೆ ಎಂಟರ್ ಆಗಾಯಿತು. ಜನ ತುಂಬ ಜನ ಇದ್ದಾರೆ. ಇವತ್ತೇ ಕಡಿಮೆ ಅಂತ ಹೇಳ್ತಿದ್ದಾನೆ ನಮ್ಮ ಭಾವ. ಇಲ್ಲಿ ನೋಡ್ರೆ ಸಿಕ್ಕಾಪಟ್ಟೆ ಜನ ಅನಿಸ್ತಿದ್ದ ನನಗೆ. ನಾನು ಇದು ಫಸ್ಟ್ ಟೈಮ್ ಮಲ್ಪೆ ಬೀಚಿಗೆ ಬಂದಿರೋದು. ಹೇಗಿದೆ ಅಂತ ನೋಡುವ ಬನ್ನಿ. ಈ ತಾತ ಕೂತಿದ್ದಾನೆ. ಸೂರ್ಯಲ್ಲಿ ಹೆಂಗೆ ಕೂತಾರೆ ನಾವತ್ತು ಬಂದಾಗ ಅಲ್ಲೇ ಕೂತಿದ್ರು, ಹೋಗ್ಲೇ ಇಲ್ಲ ಅನ್ಸುತ್ತೆ ನನಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಿಮ್ಗೆ ರೈಡ್ ಹೋಗಬೇಕು ಅಂತ ಹೇಳಿದ್ರೆ ಗಾಡಿ ಹೋಗ್ಬೋದು. ಇಲ್ಲಿ ಒಂದು 200-300 ರೂಪಾಯಿ ಅಷ್ಟೇ, ಕಡಿಮೆ ಚೀಪ್ ಪ್ರೈಸಲ್ಲಿ ನಿಮಗೆ ರೈಡ್ ಆಗ್ತದೆ. ಚೀಪಲ್ಲಿ ಇಲ್ಲೇ ಒಂದು ರೌಂಡ್ ನಡೆಸ್ಬಿಡ್ತಾರೆ, ಒಂದು 100 ಮೀಟರ್. 100 ಬೋಟಿಂಗ್ ಸಹಿತ ಇದೆ. ಜೆಸ್ಕಿ ಬೋಟ್ ಇದೆ, ಜೆಸ್ಕಿ ಬೋಟ್. ನೀರಂತೂ ಸಿಕ್ಕಾಪಟ್ಟೆ ಇದೆ ಗೈಸ್. ಬೀಚ್ ವ್ಯೂ ಮಾತ್ರ ಸಖತ್ತಾಗಿದೆ. ಜನ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಇವಾಗ ಲಾಂಗ್ ವಿಡಿಯೋ ಇನ್ನೊಂದ್ಸಲಿ ಬಂದಾಗ್ಲೂ ದೊಕ್ತಿದ್ರು. ನೀವು ನೋಡ್ತಾ ಇರ್ಬೋದು, ಇದು ಮೀನುಗಾರಿಕೆ ಕೇಂದ್ರ. ಇಲ್ಲೆಲ್ಲ ಫಿಶ್ ಎಲ್ಲ ಸರಬರಾಜು ಮಾಡ್ತಾರೆ. ಸೊ ನಾವಿವಾಗ ಸಿ ವಾಕ್ ಬಂದಿದ್ವಿ, ಮಲ್ಪೆ ಸಿ ವಾಕ್. ಸಿ ವಾಕ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ವ್ಯೂ. ಇದು ಸಿ ವಾಕ್ ಎಂಟ್ರಿ. ಒಂದು ದೊಡ್ಡ ಮೀನು ಇದೆ ನೋಡಿ. ಇಲ್ಲಿ ನೋಡಿ ಯಾರೋ ಬೇಟೆ ಆಡೋಕೆ ಇಟ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಬೀಚಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡು ಇವಾಗಷ್ಟೇ ಬಂದಾಯ್ತು. ಸೆಂಟ್ ಮೇರಿ ಐಲ್ಯಾಂಡ್ ಎಲ್ಲ ಹಾಕಿದ್ದಾರೆ. ಬನ್ನಿ, ಇಲ್ಲಿಂದ ನಿಮಗೆ ಬೀಚ್ ವ್ಯೂ ತೋರಿಸ್ತೇನೆ ಹೇಗೆ ಕಾಣ್ತಾ ಇದೆ ಅಂತ. ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಎಷ್ಟು ಚಂದ ಅಲ್ಲ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಗೈಸ್. ಎಂಥ ಅದ್ಭುತ ಪ್ಲೇಸ್. ನಾವು ಕರೆಕ್ಟ್ ಜಾಗಕ್ಕೆ ಬಂದಾಗದೆ ಇವತ್ತು ಮಾತ್ರ. ಬರೀ 53 ಲಕ್ಷದಲ್ಲಿ ಮಾಡಿರೋದು ಇದು. ಇಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು ಅಂದರೆ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಲೈವಲ್ಲಿ ಇದ್ದೀವಿ ಸಿ ವಾಕ್. ಸೊ ನೋಡಿ, ಈ ಕಡೆ ಸಮುದ್ರ, ಈ ಕಡೆ ನದಿ. ಎಂಥ ಪ್ಲೇಸ್ ಗಾಯ್ಸ್ ಇದು. ನೋಡಿ, ಈ ಕಡೆ ಅಲೆ ಬರ್ತಾ ಇದೆ, ಈ ಕಡೆ ಶಾಂತವಾಗಿದೆ. ಫೈನಲಿ ನಾವು ಸಿ ವಾಕ್ಗೆ ಬಂದಿದ್ದೇವೆ. ನಂಗಂತೂ ತುಂಬ ಖುಷಿ ಆಗ್ತಾಯಿದೆ ಗೈಸ್. ನೋಡಿ ಸಮುದ್ರ, ಸಮುದ್ರ ಮತ್ತೆ ನದಿ. ಇಲ್ಲಿ ಮೀನು ಹಿಡಿಬಹುದು. ಗೈಸ್ ಇದು ಸಮುದ್ರ, ಇಲ್ಲಿ ಬ್ರಿಡ್ಜ್ ಇದೆ, ಆ ಕಡೆ ನದಿ. ಆ ಪ್ಲೇಸಿಗೆ ಬಂದಿದ್ದಾಗ ಅಂತ ಹೇಳಿದ್ರೆ ಆ ಕಡೆ ಸಮುದ್ರ ಇದೆ, ಈ ಕಡೆ ನದಿ ಇದೆ. ಎಂಥ ತಾಜಾ ವಾತಾವರಣ ಇದು. ತಾಜಾ ಗಾಳಿ, ತಂಪಾದ ವಾತಾವರಣ ಇದೆ.
ಲೈಟಾಗಿ ಬಿಸಿಲು ಹೊಡಿತಾ ಇದೆ. ಸಂಜೆ ಟೈಮ್ಗಂತೂ ಫುಲ್ ಪೀಸ್ಫುಲ್ ಆಗಿರ್ತದೆ, ಮನಸ್ಸಿಗೆ ಒಂಥರ ಶಾಂತಿ ಸಿಗ್ತದೆ ನೀವು ಇಲ್ಲಿ ಬಂದು. ಸೊ ಗೈಸ್, ನೀವು ಆ ಕಲ್ ಮೇಲೆ ನೋಡ್ಬೋದು, ಅಲ್ಲಿ ನೋಡಿ ಏಡಿ ಇದೆ, ಕಾಣ್ತಾ ಇರೋದು ಏಡಿ. ಹಂಸ ತಿಂತ ಇದೆ ನೋಡಿ. ಹಂಗೆ ನಾವು ನಡ್ಕೊಂಡು ಮುಂದೆ ಹೋಗ್ತಾ ಇದೀವಿ, ಇವರಿಗೆ ಬಾಯ್ ಹೇಳ್ಕೊಂಡು ಟಾಟಾ ಬಾಯ್ ಬಾಯ್. ಇಳಿಯುವುದು ಕಲ್ಲು ಬಂಡೆಗಳ ಮೇಲೆ ಹೋಗುವುದು. ಗೈಸ್, ಇದು ಸೀ ವಾಕ್ ಎಂಡ್. ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಇದು ನಾವು ಈಗ ಎಂಡಲ್ಲಿ ಬಂದಿದ್ದೇವೆ. ಸೀ ವಾಕ್ ಬ್ರಿಡ್ಜ್ ಎಲ್ಲ ದಾಟ್ಕೊಂಡು ಬಂಡೆ ಹತ್ರ ಬಂದಿದ್ದೇವೆ. ಸೀ ವಾಕ್ ಬಂದಾಯ್ತು ಗೈಸ್. ನೆಕ್ಸ್ಟ್ ಎಲ್ಲಿ ಹೋಗುದು ಅಂತ ಕಮೆಂಟ್ ಮಾಡಿ. ಸೊ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ, ಮತ್ತೊಂದ್ಸಲ ಬರಲೇಬೇಕು, ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಪ್ಲೇಸ್ ಎಲ್ಲೂ ಸಿಗೋದಿಲ್ಲ ಗೈಸ್. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್.